ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಈ ಸಲ ಯಾವ ಥರ ಡಿಸೈನ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಬ್ಲೌಸ್ ಪೀಸ್ ಬಂದು ಸಿಮೆಂಟ್ ಕಲರು, ಸ್ವಲ್ಪ ಡಾರ್ಕ್ ಕಲರ್ ಇದೆ. ಸ್ಯಾರಿ ಬಂದು ಆರೆಂಜು ಗೋಲ್ಡ್ ಕಲರ್ ಇದೆ. ಇದು ನೆಕ್ಕಿನ ಅಗಲ ಬಂದು 3 ಇಂಚ್ ಬರುತ್ತೆ. ನಾನು ನೆಕ್ಕು ಯಾವಾಗಲೂ ಮಾರ್ಕ್ ಮಾಡಬೇಕಾದ್ರೆ ಸ್ವಲ್ಪ ದಪ್ಪದಿಂದ ಇವರಿಗೆ 3 ಇಂಚ್ ಅಗಲ ತೊಗೊಳ್ತೀನಿ. ಸ್ವಲ್ಪ ಸಣ್ಣ ಇರೋವರೆಗೆ 2.25 ಇಂಚ್ 2.5 ಇಂಚ್ ತೊಗೊಳ್ತೀನಿ. ನಾರ್ಮಲಾಗಿ ನಾನು 2.5 ಇಂಚ್ ತೊಗೊಳ್ತೀನಿ. ಸ್ವಲ್ಪ ದಪ್ಪ ಇರೋವರೆಗೆ 3 ಇಂಚ್ ತೊಗೊಳ್ತೀನಿ. ಇದು ನೆಕ್ಕು ಸ್ವಲ್ಪ ಅವರಿಗೆ ಅಗಲ ಬರುತ್ತೆ ಫ್ರಂಟಲ್ಲಿ. ಆದ್ದರಿಂದ ನಾನು ಇವರಿಗೆ 3 ಇಂಚು ಅಗಲ 8 ಇಂಚು ಉದ್ದ ತೊಗೊಳ್ತೀನಿ ಇವರಿಗೆ. ಅಂದರೆ ಬ್ಲೌಸಲ್ಲಿ ಎಷ್ಟು ಉದ್ದ ಇರುತ್ತೋ ಲೆಂತ್ ಅಷ್ಟಿರುತ್ತೆ ತೊಗೊಳ್ತೀನಿ ನಾನು ಇವಾಗ. ಇದಕ್ಕೆ 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಒಂದು ಗೋಲ್ಡ್ ಕಲರು ಜರಿ ಥ್ರೆಡ್ಡು, ಇನ್ನೊಂದು ಸ್ಯಾರಿ ಯಾವ ಕಲರ್ ಇದೆ ಆ ಕಲರು ಥ್ರೆಡ್ ತೊಗೊಂಡಿದ್ದೀನಿ ನೋಡಿ. ಇದು ನಾನು ಇದಕ್ಕೆ 12 ನಂಬರ್ ಫ್ರೇಮ್ ಹಾಕ್ಕೊಳ್ತಿದ್ದೀನಿ. ಫ್ರೇಮು ಫ್ರಂಟಿಗೆ ಎಷ್ಟು ಸೈಜ್ ಫ್ರೇಮ್ ಹಾಕ್ಕೊಳ್ಬೇಕು, ಬ್ಯಾಕಿಗೆ ಯಾವ ಸೈಜ್ ಫ್ರೇಮ್ ಹಾಕ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನನ್ನ ಹತ್ರ ಒಂದು 7 ರಿಂದ 8 ಫ್ರೇಮ್ ಇದೆ. ಒಂದು 6 ಇಂಚು ಫ್ರೇಮ್ ಒಂದಿದೆ, 8 ಇಂಚು ಫ್ರೇಮ್ ಒಂದಿದೆ, ಮತ್ತು 10 ಇಂಚ್ ಒಂದು, 12 ಇಂಚ್ ಒಂದು, ಮತ್ತು 16 ಇಂಚ್ ಒಂದು, 18 ಇಂಚ್ ಒಂದು, ಒಟ್ಟು 6 ಇಂಚದೊಂದು, 8 ಇಂಚದೊಂದು, 10 ಇಂಚದೊಂದು, 12 ಇಂಚದೊಂದು, 16 ಇಂಚದೊಂದು, 18 ಇಂಚದೊಂದು, ಒಟ್ಟು 6 ಫ್ರೇಮ್ ಇದೆ ನನ್ನ ಹತ್ರ. 6 ಇಂಚದು ಮತ್ತು 8 ಇಂಚದು ನಾನು ಸ್ಲೀವ್ಗೆ ಚಿಕ್ಕ ಚಿಕ್ಕ ಫ್ಲವರ್ ಹಾಕ್ತೀನಲ್ವ, ಒಂದು 3 ಇಂಚು 4 ಇಂಚಷ್ಟು ಅಗಲದ್ದು. ಅದಕ್ಕೆ ನಾನು 2 ಸ್ಲೀವ್ಗೂ ಒಂದೇ ಸತಿನೇ ಫ್ರೇಮ್ ಹಾಕ್ಕೊಂಡ್ಬಿಡ್ತೀನಿ. ಬ್ಲೌಸ್ ಪೀಸ್ನ 2 ಫೋಲ್ಡ್ ಮಾಡ್ಕೊಳ್ತೀನಿ. 2 ಫೋಲ್ಡ್ ಮಾಡ್ಕೊಂಡು ತಿರ್ಗಿ ಅದನ್ನು ತಿರ್ಗಿ 2 ಫೋಲ್ಡ್ ಮಾಡಿಕೊಂಡು ನಮಗೆ ಫ್ಲವರ್ ಎಲ್ಲಿಗೆ ಬೇಕೋ ಅಂತ ಒಂದು ಲೈನ್ ಡಾಟ್ ಇಟ್ಕೊಂಡು ಅದಕ್ಕೆ 2 ಫ್ರೇಮ್ ಒಂದೇ ಸಲನೇ ಹಾಕ್ಕೊಳ್ತೀನಿ. ನಾನು ಇವಾಗ ಒಂದೇ ಸಲ ಸಹ ಮಾಡ್ತೀನಿ ನಾನು. ಇವಾಗ ನಾನು 2 ಫ್ರೇಮ್ ಹಾಕ್ಕೊಂಡ್ಬಿಟ್ಟು ನಾನು ಅದಕ್ಕೆ ಗೋಲ್ಡ್ ಕಲರಲ್ಲಿ ಯಾವ ಡಿಸೈನ್ ಬರುತ್ತೆ ಅಂದರೆ, ಈ ಕಡೆಗೆ ಒಂದು ಸ್ಲೀವ್ ಮಾಡಿದ್ರೆ ತಿರ್ಗಿ ಈ ಕಡೆಗೆ ಒಂದು ಸ್ಲೀವ್ ಮಾಡ್ತೀನಿ. ಆ ಥರ ಮಾಡೋದ್ರಿಂದ ನಮಗೆ ಟೈಮು ಸೇವ್ ಆಗುತ್ತೆ, ಕೆಲಸನೂ ಬೇಗ ಆಗುತ್ತೆ. ಇಲ್ಲ ಅಂತಂದರೆ ಸ್ಲೀವ್ಗೆ ಇದೊಂದು ಸ್ಲೀವ್ ಫಿನಿಶ್ ಆದಮೇಲೆ ತಿರ್ಗಾ ಆ ಸ್ಲೀವ್ ಮಾಡಬೇಕಾಗತ್ತೆ. ಆ ಥರದಿಂದ ನೋಡಿ ನಾನು ಈ ಥರ ಫ್ರೇಮ್ ಚಿಕ್ಕ ಚಿಕ್ಕ ಫ್ರೇಮ್ 2 ತೊಗೊಂಡು ಇಟ್ಕೊಳ್ತೀನಿ. ಬೇಗ ಅಂದರೆ ಒಂದು 1 ಅವರಲ್ಲಿ ಆಗೋ ಕೆಲಸನ ಅರ್ಧ ಗಂಟೆಲಿ ಮಾಡಿಬಿಡುತ್ತೆ. ಈಗ ಅರ್ಧ ಗಂಟೆಲಿ ಆಗೋ ಕೆಲಸನ 1/4 ಗಂಟೆಲಿ ಮಾಡಿಬಿಡುತ್ತೆ. ಯಾಕಂದರೆ ನಾವು ಒಂದೇ ಥ್ರೆಡ್ ಆವಾಗ ಒಂದೇ ಥ್ರೆಡೇ ಹಾಕಿರ್ತೀವಿ ನಾವು. ಇವಾಗ ಸ್ಲೀವ್ಗೆ ಏನಾದರೂ ಬುಟಾಸು ಫ್ಲವರ್ ಏನಾದರೂ ಹಾಕಬೇಕಾದ್ರೆ ಈ ಕಡೆ ಗೋಲ್ಡ್ ಕಲರಲ್ಲಿ ನಾವು ಏನು ಹಾಕಿರ್ತೀರೋ ಅದನ್ನು ಸಹ ತಿರ್ಗಾ ಆ ಕಡೆ ತೆಗೆದುಬಿಟ್ಟು ಗೋಲ್ಡ್ ಕಲರಲ್ಲೇ ಹಾಕ್ಕೊಳ್ಳೋದು. ತಿರ್ಗಾ ಆಮೇಲೆ ಸ್ಯಾರಿ ಕಲರು ಯಾವ ಡಿಸೈನ್ ಮಾಡ್ತಿರೋ ತಿರ್ಗಾ ಈ ಕಡೆ ತೆಗೆದುಬಿಟ್ಟು ಮಾಡೋದ್ರಿಂದ ಬೇಗ ಆಗುತ್ತೆ ಕೆಲಸಗಳಿವು. ಇದು ನೋಡಿ, ಕಸ್ಟಮರು ನಮಗೆ ಡಿಸೈನ್ ಸಿಂಪಲ್ಲಾಗಿರಲಿ, ಹೆವಿ ಗ್ರ್ಯಾಂಡ್ ಏನೂ ಬೇಡ, ಒಂದು 400 ರೂಪಾಯಿ ರೇಂಜಲ್ಲಿ ಡಿಸೈನ್ ಮಾಡಿಕೊಡಿ ಅಂತಂದರು. ಈ ಸತಿ ಮತ್ತೆ ರೇಟ್ ಹೇಳ್ತಾ ಇದ್ದೀನಿ ನಾನು. ಈ ಸಲ ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನನಗೆ ಡಿಸೈನು ನನ್ನ ಚಾಯ್ಸ್ಗೆ ಒಪ್ಪಿಸ್ಬಿಟ್ಟಿದ್ರು ಇವರು. ನೀವೇ ಯಾವುದಾದ್ರು ಡಿಸೈನ್ ಮಾಡಿ ಹಾಕಿ ಅಂತ. ಇವಾಗ ನೋಡಿ, ನಾನು 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಜರಿ ಥ್ರೆಡ್ಡು ಗೋಲ್ಡ್ ಕಲರು, ಮತ್ತು ಸ್ಯಾರಿ ಆರೆಂಜ್ ಗೋಲ್ಡ್ ಕಲರ್ ಥರ ಇದೆ. ಇದು 2 ಥ್ರೆಡ್ಡು ತೊಗೊಂಡಿದ್ದೀನಿ ನಾನು. 2 ಥ್ರೆಡ್ ತೊಗೊಂಡು ಸ್ಟಾರ್ಟಿಂಗಲ್ಲಿ ಔಟ್ಲೈನ್ ಹಾಕ್ಕೊಳ್ತೀನಿ. 2.5 ನಂಬರು 2ನೇ ನಂಬರ್ ಇಟ್ಕೊಂಡು, ನಮಗೆ ಸಣ್ಣ ಬೇಕು ಅನ್ನೋರು 2ನೇ ನಂಬರ್ ಇಟ್ಕೊಳ್ಬೋದು. ಇಲ್ಲ ನಮಗೆ ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕು ಅನ್ನೋರು 2.5 3 ಅಷ್ಟಾಗಲ ಇಟ್ಕೊಳ್ಬೋದು. ಯಾಕಂದರೆ ನಾವು ಡಿಸೈನ್ಸ್ ಮಾಡಿಸ್ಬೇಕಾದ್ರೆ ಸಿಂಪಲ್ಲಾಗಿ ಮಾಡೋದ್ರಿಂದ ಸ್ವಲ್ಪ ಸಣ್ಣವಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾನು ಜರಿ ಥ್ರೆಡ್ಡಲ್ಲಿ ಫಸ್ಟು ಔಟ್ಲೈನ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಪೈಪಿಂಗ್ ಥ್ರೆಡ್ಡನ್ನು ಫಿಲಪ್ ಮಾಡ್ಕೊಂಡಿದ್ದೀನಿ. ನಾನು ಅರ್ಧ ಇಂಚಿಗೆ ಒಂದೊಂದು ಕಲರ್ ಥ್ರೆಡ್ ಹಾಕಿದ್ದೀನಿ. ಅರ್ಧ ಇಂಚು ಗೋಲ್ಡ್ ಹಾಕಿದ್ರೆ ಗ್ಯಾಪ್ ಬಿಟ್ಟು ತಿರ್ಗಿ ಅರ್ಧ ಇಂಚು ಗೋಲ್ಡ್ ಹಾಕ್ಕೊಳ್ತೀನಿ. ಅಂದರೆ 2 ಕಲರ್ ಕಾಂಬಿನೇಷನು ಪೈಪಿಂಗ್ ಥ್ರೆಡ್ಡಲ್ಲಿ ಬರುತ್ತೆ. ಇಲ್ಲ ನನಗೆ ಈ ಥರ ಬೇಡ ಅನ್ನೋರು ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರ್ ಫುಲ್ಲು ಒಂದು ಲೈನ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ಗೋಲ್ಡ್ ಕಲರಲ್ಲಿ ಲೈನ್ ಹಾಕ್ಕೊಳ್ಬೋದು. ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೆ ಅದೆರಡು ಫಿಲಪ್ ಆದಮೇಲೆ ಇದಕ್ಕೆ ನಾನು ಒಂಥರ ಮೊಟ್ಟೆ ಶೇಪ್ ಥರ 0 ಇಂದ 3ಗೆ ಹೋಗಿ 3 ಇಂದ 0ಗೆ ಮಾಡ್ಕೊಳ್ತಾಯಿದ್ದೀನಿ. ಇದನ್ನು ಬೇಕಾದವರು ರೌಂಡಾಗೂ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಮೊಟ್ಟೆ ಶೇಪ್ ಥರನೇ ಸ್ವಲ್ಪ ಅಗಲವಾಗಿ ಮಾಡ್ಕೊಳ್ತಾಯಿದ್ದೀನಿ. ಇದು ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರ್ ಥ್ರೆಡ್ ತೊಗೊಂಡು ಮಾಡ್ಕೊಳ್ತಾಯಿದ್ದೀನಿ ನಾನು ಇದಕ್ಕೆ. ಇದೆಲ್ಲ ಆಯಿತು. ಇವಾಗ ಇದಕ್ಕೆ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ ತೊಗೊಂಡು ಅದನ್ನು ಉಲ್ಟಾ ಸಿ ಥರ ಮಾಡ್ಕೊಳ್ತೀನಿ. ಉಲ್ಟಾ ಸಿ ಅನ್ಬೋದು, ಉಲ್ಟಾ ಕರ್ಲ್ ಶೇಪ್ ಅನ್ಬೋದು ನೋಡಿ. ಈ ಥರ
ನಾನು 1ನೇ ನಂಬರ್ ಇಟ್ಕೊಂಡು ಫಸ್ಟು ಔಟ್ಲೈನ್ ಹಾಕ್ಕೊಳ್ತೀನಿ ನಾನು ಇವಾಗ ಇದಕ್ಕೆ. ಔಟ್ಲೈನ್ ಹಾಕ್ಕೊಂಡ್ಮೇಲೆ ತಿರ್ಗಾ ಇನ್ನೊಂದು ಸತಿ ಸ್ವಲ್ಪ ಮಂದವಾಗಿ ಹಾಕ್ಕೊಳ್ತೀನಿ ನಾನು ಇವಾಗ. ಇದು ಕಲರ್ ಕಾಂಬಿನೇಷನ್ ಬಂದು ಗೋಲ್ಡ್ ಕಲರು ಮತ್ತು ಆರೆಂಜ್ ಗೋಲ್ಡ್ ಥರ ಬರುತ್ತೆ ಇದು. ಅದರಿಂದ ಕಸ್ಟಮರು ನಮಗೆ ನೀವೇ ಡಿಸೈನ್ ಮಾಡಿಬಿಡಿ ಅಂತ ಹೇಳಿದರು. ಈ ಕಸ್ಟಮರ್ಗೆ ಆಲ್ರೆಡಿ ನಾನು ಒಂದು ಬ್ಲೌಸ್ ಏನೋ ವರ್ಕ್ ಮಾಡಿ ಕೊಟ್ಟಿದ್ದೆ. ಇವ್ರಿಗೆ ಸ್ವಲ್ಪ ಏಜ್ ಆಗಿರೋದ್ರಿಂದ ಸ್ವಲ್ಪ ಅವರು ಜಾಸ್ತಿ ಸ್ಟೋನ್ ಚೈನು ಬಾಲ್ ಚೈನು ಏನು ಇಷ್ಟಪಡಲ್ಲ, ಡಿಸೆಂಟಾಗಿರಲಿ ಅಂದ್ಬಿಟ್ಟು ನಾವು ಬೇರೆ ಥ್ರೆಡ್ಡಲ್ಲೇ ಮಾಡಿಸ್ಕೊಳ್ತಾರೆ. ಆಲ್ಮೋಸ್ಟ್ ಜನ ಸ್ವಲ್ಪ ಥ್ರೆಡ್ಡಲ್ಲೇ ಮಾಡಿಸ್ಕೊಳ್ತಾರೆ, ಬಾಲ್ ಚೈನು ಸ್ಟೋನ್ ಚೈನು ಯಾರು ಅಷ್ಟು ಇಷ್ಟಪಡಲ್ಲ ನೋಡಿ. ಇವಾಗ ನಾನು ಫಸ್ಟು ಔಟ್ಲೈನ್ ಹಾಕ್ಕೊಂಡಿದ್ದೆ, ಅದ್ರ ಮೇಲೆ ಮಂದವಾಗಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದು ಅರ್ಧ ಇಂಚಿಗೆ ಬರುತ್ತೆ ಗ್ಯಾಪ್. ಇದು ಅರ್ಧ ಇಂಚಿಗೆ ಗ್ಯಾಪ್ ಬಂದು ಉಲ್ಟಾ ಸಿ ಬರುತ್ತಲ್ಲ, ಅಲ್ಲಲ್ಲಿ ಒಂದು ಗೋಲ್ಡನ್ ಕಲರಲ್ಲಿ ಒಂದು ಗ್ಯಾಪ್ ಬಿಟ್ಟು ಒಂದು ಡ್ರಾಪ್ ಶೇಪ್ ಥರ ಲೀಫ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ. ತುಂಬ ಚೆನ್ನಾಗಿ ಬಂತು ಡಿಸೈನ್ ಇದು. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ಡಿಸೈನ್ಸ್ಗಳು ನಾವು ವೀಡಿಯೋ ಮಾಡಿ ಹಾಕೋದ್ರಿಂದ ಹೊಸ್ದಾಗಿ ಕಲಿತಿರೋರಿಗೆ ಯೂಸ್ ಆಗಲಿ, ಮತ್ತು ಮತ್ತು ಇವಾಗ ಯಾರು ಡಿಸೈನು ಇವಾಗ ಕಸ್ಟಮರು ನಮಗೆ ಒಂದು ಡಿಸೈನ್ ಹೇಳಿದಾಗ ನೀವೇ ಯಾವುದಾದ್ರು ಡಿಸೈನ್ ಮಾಡಿ ಅಂದಾಗ ಈ ಥರ ನಾವು ವೀಡಿಯೋಗಳು ಮಾಡಿ ಹಾಕಿದಾಗ ನಿಮಗೆ ಯೂಸ್ ಆಗುತ್ತೆ, ತುಂಬ ಯೂಸ್ ಆಗುತ್ತೆ ಇದು. ಯಾಕಂದರೆ ನನಗೂ ಯೂಸ್ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನೋಡಿ ಇವಾಗ ಲೀಫು 3 ಲೀಫ್ ಬರುತ್ತೆ. ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ 3 ಲೀಫ್ ಬರುತ್ತೆ. ಇದು ನೋಡಿ ತುಂಬ ಚೆನ್ನಾಗಿ ಬಂತು ಕಲರು, ಡಿಸೈನು ತುಂಬ ಚೆನ್ನಾಗಿ ಬಂತು. ಈ ಕಸ್ಟಮರು ಸ್ಟಿಚಿಂಗು ಜಿಗ್ಜಾಗು ಬ್ಲೌಸ್ ಎಲ್ಲ ನಮಗೆ ಹೇಳಿದರು. ಇವಾಗ ಇದು ಫುಲ್ ರೆಡಿ ಆದಮೇಲೆ ಸ್ಟಿಚ್ ಸಹ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಇದಕ್ಕೆ ಸ್ಟೋನ್ ಚೈನು ಬಾಲ್ ಚೈನು ಏನು ಹಾಕಿಲ್ಲ, ಇದಕ್ಕೆ ಬೇರೆ ಥ್ರೆಡ್ ವರ್ಕಲ್ಲೇ ಮಾಡಿದ್ದೀನಿ ನಾನು ಇವಾಗ ಇದಕ್ಕೆ ಸ್ಲೀವ್ಗೆ ಇವರು ಅಂದರೆ ಬಾರ್ಡ್ರು ಬಂದು ಇದು 8 ಇಂಚಷ್ಟು ಬಾರ್ಡ್ರ್ ಇದೆ. ಇದು ದೊಡ್ಡ ಬಾರ್ಡ್ರ್ ಇದೆ. ಇದು ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ನಾನು ಇವಾಗ ದೊಡ್ಡ ಬಾರ್ಡ್ರ್ ಇದೆ, ಅದ್ರ ಮೇಲೆ ಒಂದು ಫ್ಲವರ್ ಹಾಕಲಾ ಅಂತ. ಯಾಕಂದರೆ ದೊಡ್ಡ ಬಾರ್ಡ್ರಿಂದ ಒಬ್ಬರು ಕಸ್ಟಮರು ಹಾಕಿಸ್ಕೊಳ್ಳಲ್ಲ, ಒಬ್ಬರು ಕಸ್ಟಮರು ಹಾಕಿಸ್ಕೊಳ್ತಾರೆ. ಏನಕ್ಕೂ ನಾನು ಅವ್ರ ಹತ್ರ ಫೋನ್ ನಂಬರ್ ಕಸ್ಟಮರ್ ಹತ್ರ ಇಟ್ಕೊಂಡಿರ್ತೀನಿ ನಾನು. ಅವ್ರಿಗೆ ಏನಾದರೂ ಡೌಟ್ ಇದ್ದರೆ ಕೇಳ್ತೀನಿ ಅವ್ರಿಗೇನು ಬೇಡ ನನಗೆ ಸ್ಲೀವ್ಗೆ ದೊಡ್ಡ ಬಾರ್ಡ್ರ್ ಇರೋದ್ರಿಂದ ಅಂತ ಅಂದರು. ನೋಡಿ ಫ್ರಂಟು ಈ ಥರ ಬರುತ್ತೆ, ಬ್ಯಾಕು ಈ ಥರ ಬರುತ್ತೆ. ಸ್ಲೀವ್ಗೆ ಬಾರ್ಡ್ರ್ ಇರೋದ್ರಿಂದ ಬಾರ್ಡ್ರಿಗೆ ಹಾಕಿಲ್ಲ, ಫ್ರಂಟು ಬ್ಯಾಕ್ ಮಾತ್ರ ಹಾಕಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.